ಕೆಲವರು ಜೀವನದಲ್ಲಿ ನಟಿಸುತ್ತಾರೆ, ಕೆಲವರು ಜೀವನವನ್ನೇ ನಟನೆಯಂತೆ ಬದುಕುತ್ತಾರೆ. ಆದರೆ ಕೆಲವರು ನೋವನ್ನೇ ನಗುವಾಗಿ ಮರೆಮಾಡಿ ಬದುಕನ್ನು ಗೆಲ್ಲುತ್ತಾರೆ. ಆಕೆ ಸೊನಾಲಿ ಬೇಂದ್ರೆ. ತೆರೆ ಮೇಲೆ ಮಿಂಚಿದ ಸುಂದರ ಮುಖ. ಆ ಮುಖದ ಹಿಂದೆ ಮರೆತಿದ್ದದ್ದು ಒಂದು ಭಾರೀ ಯುದ್ಧ. ಸೊನಾಲಿ ಬೇಂದ್ರೆ ಜನಿಸಿದ್ದು ಸಾಮಾನ್ಯ ಕುಟುಂಬದಲ್ಲಿ. ಆದರೆ ಅವರ ಕನಸುಗಳು ಅಸಾಮಾನ್ಯವಾಗಿದ್ದವು. ಮಾದರಿಯಾಗಿ ಪ್ರಾರಂಭಿಸಿದ ಜೀವನ ನಿಧಾನವಾಗಿ ಬಣ್ಣದ ಲೋಕಕ್ಕೆ ದಾರಿ ಮಾಡಿಕೊಟ್ಟಿತು. ಮೊದಲ ಸಿನಿಮಾ, ಮೊದಲ ಮೆಚ್ಚುಗೆ, ಮೊದಲ ಅಭಿಮಾನಿಗಳು. ಅವರ ನಗು, ಸರಳತೆ, ಸೌಂದರ್ಯ ಜನರ ಹೃದಯವನ್ನು ಗೆದ್ದವು. ಬಾಲಿವುಡ್ ಮಾತ್ರವಲ್ಲ, ದಕ್ಷಿಣ ಭಾರತದ ಚಿತ್ರಗಳಲ್ಲೂ ಕೂಡ ಅವರು ಪ್ರೀತಿಸಲ್ಪಟ್ಟರು. ಆ ಕಾಲದಲ್ಲಿ ಜನ ಹೇಳುತ್ತಿದ್ದರು, ಸೊನಾಲಿ ಎಂದರೆ ಅದೊಂದು ಸೌಂದರ್ಯ ಎಂದು. ಆದರೆ ಜೀವನ ಇನ್ನೊಂದು ಅರ್ಥ ತೋರಿಸಬೇಕಿತ್ತು. 2018 ಅವರ ಬದುಕು ತಲೆ ಕೆಳಗಾದ ದಿನ. ಅಂದರೆ ಒಂದು ದಿನ ಡಾಕ್ಟರ್ ಕೊಠಡಿಯಲ್ಲಿ ನಗು ಇಲ್ಲ, ಕೈಯಲ್ಲಿ ವರದಿ ಮತ್ತು ಒಂದೇ ಮಾತು, ನಿಮಗೆ ಕ್ಯಾನ್ಸರ್ ಇದೆ ಎಂದು. ಆ ಕ್ಷಣದಲ್ಲಿ ಅವರು ನಟಿಯಲ್ಲ, ಒಬ್ಬ ತಾಯಿ, ಒಬ್ಬ ಹೆಂಡತಿ, ಒಬ್ಬ ಹೆಣ್ಣು ಮಗುವಾಗಿದ್ದರು. ಕಣ್ಣೀರು ಹರಿಯಿತು, ಹೃದಯ ಕದಡಿತು, ಭವಿಷ್ಯ ಕತ್ತಲಾಯಿತು. ಮತ್ತೊಂದು ಮಾತು, ಸ್ಟೇಜ್ 4ನೇ ಕ್ಯಾನ್ಸರ್. ಆ ಮಾತು ಅವರ ಜೀವನವನ್ನೇ ನಡುಗಿಸಿತು. ಭಯ, ನೋವು ಮತ್ತು ಮೌನದ ದಿನಗಳಾಗಿದ್ದವು. ಚಿಕಿತ್ಸೆ ಆರಂಭವಾಯಿತು. ಕೀಮೋಥೆರಪಿ ಪ್ರಾರಂಭವಾಯಿತು. ದೇಹವು ದುರ್ಬಲವಾಯಿತು. ಕೂದಲು ಉರುಳಲು ಪ್ರಾರಂಭವಾಯಿತು. ಕನ್ನಡಿಯ ಮುಂದೆ ನಿಂತಾಗ ಅವರು ತಮ್ಮನ್ನೇ ತಾವು ಗುರುತಿಸಲಾಗದಂತಹ ಸ್ಥಿತಿಗೆ ತಲುಪಿದರು. ಇದು ನಾನೇನಾ? ಇದೇನಾ ನನ್ನ ಅಂತ್ಯ? ಎಂಬ ಪ್ರಶ್ನೆಗಳು ದಿನವೂ ಅವರನ್ನು ಕಾಡಲು ಪ್ರಾರಂಭಿಸಿದವು. ಕೆಲವೊಮ್ಮೆ ಅವರು ಅತ್ತರು, ಕೆಲವೊಮ್ಮೆ ಮೌನವಾಗಿ ಕೂತರು, ಕೆಲವೊಮ್ಮೆ ನಗುವಿನ ಹಿಂದಿನ ನೋವನ್ನು ಮರೆಮಾಡಿದರು. ಆ ಮೌನದೊಳಗೆ ಅವರ ಮಗು ಒಂದು ನಗುವಿನ ಬೆಳಕಾಗಿದ್ದನು. ನಾನು ಬದುಕಬೇಕು, ನನ್ನ ಮಗನಿಗಾಗಿ. ಇದು ಅವರ ಮನಸ್ಸಿನಲ್ಲಿ ಮೂಡಿದ ಪ್ರತಿಜ್ಞೆಯಾಗಿತ್ತು. ಪತಿಯ ಕೈ ಹಿಡಿದು ಕಣ್ಣೀರನ್ನು ಒರೆಸಿಕೊಂಡು ಅವರು ಮತ್ತೆ ನಿಂತರು. ಡಾಕ್ಟರ್ ಔಷಧ ನೀಡಿದರು, ಆದರೆ ಬದುಕುವ ಶಕ್ತಿ ಸೊನಾಲಿಯ ಮನಸ್ಸೇ ಕೊಟ್ಟಿತು. ಅವರು ಹೇಳಿದರು, ವೈ ಮೀ ಅಲ್ಲ, ವೈ ನಾಟ್ ಮೀ. ಆ ಮಾತು ಅವರ ಬದುಕನ್ನೇ ಬದಲಿಸಿತು. ಪ್ರತಿ ದಿನ ಅವರು ಬದುಕನ್ನು ಸ್ವೀಕರಿಸಿದರು. ಪ್ರತಿ ಉಸಿರನ್ನು ಹಬ್ಬದಂತೆ ನೋಡಿದರು. ಅನೇಕ ತಿಂಗಳುಗಳ ನಂತರ, ಅನೇಕ ಕಣ್ಣೀರುಗಳ ನಂತರ, ಅನೇಕ ನೋವಿನ ನಂತರ ಒಂದು ಮಾತು ಕೇಳಿಬಂತು, ನೀವು ಈಗ ಕ್ಯಾನ್ಸರ್ನಿಂದ ಹೊರಬಂದಿದ್ದೀರಿ ಎಂದು. ಆ ಕ್ಷಣದಲ್ಲಿ ಸೊನಾಲಿ ಅತ್ತರು, ಆದರೆ ಈ ಬಾರಿ ಸಂತೋಷದಿಂದ ಕಣ್ಣೀರು ಬಂದಿತ್ತು. ಅವರು ಬದುಕನ್ನು ಗೆದ್ದರು. ಇಂದು ಸೊನಾಲಿ ಏನು ಹೇಳುತ್ತಾರೆ? ಕ್ಯಾನ್ಸರ್ ನನಗೆ ಬದುಕಿನ ಅರ್ಥ ಕಲಿಸಿತು. ನಾನು ಈಗ ಹೆಚ್ಚು ಕೃತಜ್ಞೆ, ಹೆಚ್ಚು ಪ್ರೀತಿ, ಹೆಚ್ಚು ಧೈರ್ಯದಿಂದ ಬದುಕುತ್ತೇನೆ. ಅವರು ಇಂದು ಲಕ್ಷಾಂತರ ಮಹಿಳೆಯರಿಗೆ ಭರವಸೆಯಾಗಿದ್ದಾರೆ. ಸೊನಾಲಿ ಬೇಂದ್ರೆ ಕತೆ ನಮಗೆ ಏನು ಹೇಳುತ್ತದೆ? ನೋವು ಬಂದರೆ ಜೀವನ ಅಲ್ಲಿಗೆ ಮುಗಿಯುವುದಿಲ್ಲ. ಭಯ ಬಂದರೆ ಧೈರ್ಯ ಹುಟ್ಟಿಕೊಳ್ಳುತ್ತದೆ. ಕತ್ತಲೆ ಬಂದಲ್ಲಿ ಬೆಳಕು ಕೂಡ ಇದ್ದೇ ಇರುತ್ತದೆ. ಹೋರಾಟ ಇದ್ದರೆ ಗೆಲುವು ಕೂಡ ಖಂಡಿತವಾಗಿ ಇರುತ್ತದೆ. ಸೊನಾಲಿ ಬೇಂದ್ರೆ ಎಂದರೆ ಆಕೆ ಕೇವಲ ನಟಿಯಲ್ಲ, ಅವರು ಒಂದು ಕತೆ, ಒಂದು ಪಾಠ, ಒಂದು ಪ್ರೇರಣೆ. ನೋವಿನೊಳಗಿಂದ ಹುಟ್ಟಿದ ನಗು, ಅದೇ ಅವರ ನಿಜವಾದ ಸೌಂದರ್ಯ. ಸ್ನೇಹಿತರೆ, ಇದು ಸೊನಾಲಿ ಅವರ ಬಗೆಗಿನ ವಿಡಿಯೋ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ, ಕಮೆಂಟ್ ಮಾಡಿ. ಧನ್ಯವಾದ.